ಶಿಡ್ಲಘಟ್ಟ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಇಟ್ಟುಕೊಂಡು ಬಂದ್ರೆ ನಮ್ಮನ್ನ ಕಾಪಾಡುತ್ತಾನೆ. ತಾತಯ್ಯ ಸಮಾಧಿ ಆದಾಗಿಂದಲೂ ಇದುವರೆ ತುಪ್ಪದ ದೀಪ ನಂದಿಲ್ಲ. ಶ್ರೀ ಯೋಗಿ ದ್ಯಾವಪ್ಪ ತಾತನವರ 65ನೇ ವರ್ಷದ ಶ್ರೀರಾಮನವಮಿ ಜಾತ್ರಾ ಹಾಗೂ ಉಟ್ಲು ಪರಿಷೆ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದೆ. 1 ವಾರಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಇಂದು ಹಾಲುಟ್ಲು ಮತ್ತು ಕಾಯಿ ಉಟ್ಲು ಪರಿಷೆ ನಡೆಯಿತು. ಶಿಡ್ಲಘಟ್ಟ ತಾಲೂಕು ಕೋಟ್ಹಳ್ಳಿ ಗ್ರಾಮದ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಆರಾಧನೆ ಪ್ರತಿ ವರ್ಷ ಶ್ರೀರಾಮನವಮಿಗೆ ಆಚರಿಸಲಾಗುತ್ತದೆ. ನಿನ್ನೆಯಿಂದ ಪ್ರಾರಂಭವಾಗಿರುವ ಈ ತಾತಯ್ಯ ಜಾತ್ರೆಯಲ್ಲಿ ಹರಕೆ ಹೊತ್ತ ಭಕ್ತರು ಕುಂಬಾರ ಕುಡಿಕೆ ಬುಡಿಗೆಗಳಲ್ಲಿ ಹಾಲು ಹಾಕಿ ದೇವರ ದಂಡಕ್ಕೆ ಕಟ್ಟಿದರೆ ದೇವದೂತನಾಗಿ ಬಂದ ವ್ಯಕ್ತಿ ಅದನ್ನ ಧೂಳಿಪಟ ಮಾಡುತ್ತಾನೆ. ಮುಂದೆ ಏನೇನು ನಡೆಯುತ್ತದೆ ಅನ್ನೋದನ್ನ ಅವರ ವಂಶಿಕ ಕೆ.ಎಸ್. ನಾರಾಯಣಸ್ವಾಮಿ ತಿಳಿಸಿದ್ದಾರೆ ನೋಡಿ. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೋಟಹಳ್ಳಿ ವ್ಯಾಪ್ತಿಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಆರಾಧನಾ ಮಹೋತ್ಸವ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಡೀತದೆ. ಈ ಯೋಗಿ ದ್ಯಾವಪ್ಪ ತಾತನವರ ವಿಶೇಷ ಏನು ಅಂತಂದ್ರೆ, ಯಾವಾಗ ಯಾರ ಮನೆಗಳಲ್ಲಿ ದನಗಳಿಗೆ ಹುಷಾರಿಲ್ಲ ಅಂದ್ರೆ, ದನಗಳ ಇದರಲ್ಲಿ ಹಾಲು ಬಂದಿಲ್ಲ ಅಂದ್ರೆ, ದನಗಳಿಗೆ ಏನಾದ್ರೂ ಕಾಯಿಲೆ ಬಂದಿದೆ ಅಂತಂದ್ರೆ ಅವ್ರಿಗೆ ವಾಸಿ ಆಗ್ತದೆ ಅನ್ನೋಂಥ ನಂಬಿಕೆ ಜನಗಳಲ್ಲಿದೆ. ಈ ಒಂದು ದೇವಸ್ಥಾನಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ತಾಲೂಕುಗಳು ಮತ್ತೆ ಸುತ್ತಮುತ್ತಲ ಇರ್ತಕ್ಕಂಥ ಜಿಲ್ಲೆಯ ರಾಜ್ಯಗಳಿಂದ ಕೂಡ ಬರ್ತಾರೆ. ಪ್ರತಿ ವರ್ಷ ನಡೀತಕ್ಕಂಥ ಶ್ರೀರಾಮನವಮಿ 7 ದಿವಸಗಳ ಕಾಲ ನಡೀತದೆ. ಇಲ್ಲಿ ಜನಜಾತ್ರೆ, ಹಾಲುಟ್ಲು, ಕಾಯಿಟ್ಲು ನಡೀತದೆ. ಜೊತೆಗೆ ದನಗಳ ಜಾತ್ರೆನೂ ಕೂಡ ನಡೀತದೆ. ಇದು ಸುಮಾರು 69 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪುರಾತನವಾದಂತ ಒಂದು ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಶ್ರೀ ಯೋಗಿ ದ್ಯಾವಪ್ಪ ತಾತನವರು ಅವರ ಜೀವನ ವಂಶ ಚರಿತ್ರೆಯೆಲ್ಲ ಕೂಡ ಅವರು ದನಗಳ ಜೊತೆ ಬೆಳೆದಂತವರು. ಆಗ್ಲೂ ಕೂಡ ಅವರು ನೂರಾರು ದನಗಳನ್ನ ಒಟ್ಟಿಗೆ ಮೇಯಿಸ್ತಿದ್ದಂತವ್ರು. ದನಗಳು ಮೇಯಿಸೋ ಸಂದರ್ಭದಲ್ಲಿ ಅವರು ಮೈಸೂರು ಮಹಾರಾಜರಿಗೆ ನಿಮ್ಗೇನ್ ವರ ಬೇಕು ಅಂತ ಕೇಳಿದಾಗ ಆ ದೀಪವು ಕೂಡ ತುಪ್ಪದ ದೀಪ ಉರಿತಾ ಇದೆ ಅನ್ನೋಂಥದ್ದು ಬಹಳ ವಿಶೇಷ. ಹಂಗಾಗಿ ಇಲ್ಲಿ ಬಂದಂತ ಭಕ್ತಾದಿಗಳೆಲ್ಲರೂ ಕೂಡ ಏನು ಸಾಂಬ್ರಾಣಿ ಅಥವಾ ಉಪ್ಪನ್ನ ಅಥವಾ ಕಂಬಳಿ ದಾರವನ್ನ ಅವರ ಸಮಾಧಿ ಇಲ್ಲಿದೆ, ಆ ಸಮಾಧಿ ಮೇಲೆ ಇಟ್ಕೊಂಡು ಅದನ್ನ ಪೂಜೆ ಮಾಡ್ಕೊಂಡು ಹೋಗಿ ದನಗಳಿಗೆ ಕಟ್ಟಿದ್ರೆ, ಆ ದನಗಳಿಗೆ ತಿನ್ನಿಸಿದ್ರೆ ವಾಸಿ ಆಗ್ತದೆ ಅನ್ನೋಂಥ ನಂಬಿಕೆ ಇದೆ. ಎಷ್ಟೋ ಜನರು ಕೂಡ ವಾಸಿ ಆಗಿದೆ ಅಂತ ಹೇಳಿ ಬಂದು ಮತ್ತೆ ಮತ್ತೆ ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಕಾಯುಟ್ಲು ಮತ್ತು ಹಾಲುಟ್ಲು 2 ಕೂಡ ನಡೆದಿದೆ. ಆ ಹಾಲುಟ್ಲು ಕಟ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಅವರು ಉತ್ಕೊಂಡಿರ್ತಕ್ಕಂಥ ಅರಿಕೆ ಈಡೇರ್ಬೇಕು ಅನ್ನೋ ದೃಷ್ಟಿಯಿಂದ, ಕೆಲವರಿಗೆ ಈಡೇರಿರ್ತದೆ, ಕೆಲವರಿಗೆ ಮುಂದೆ ಈಡೇರ್ಬೇಕು ಅನ್ನೋ ದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಹಾಲು ಉಟ್ಲನ್ನ ಕಟ್ಟಿ ಅದನ್ನ ಹೊಡಿಸ್ತಾರೆ. ಅದೇ ರೀತಿಯಲ್ಲಿ ಕಾಯುಟ್ಲು ಕೂಡ ಹೊಡಿತಾರೆ. ಇವತ್ತು ಮೊಟ್ಟ ಮೊದಲ ಶ್ರೀರಾಮನವಮಿ ನಿನ್ನೆ ನಡೀತದೆ, ಇವತ್ತು ಉಟ್ಲು ನಡೀತದೆ. ಆ ಉಟ್ಲು ಸಂದರ್ಭದಲ್ಲಿ ಪಕ್ಕದ ಊರುಗಳವರು, ಒಬ್ರು ಗೊರ್ಮಿನಹಳ್ಳಿಯವರು ಮತ್ತೊಬ್ರು ಅಜಿಕದರ್ನಹಳ್ಳಿಯವರು ಪ್ರತಿ ವರ್ಷ ಕೂಡ ಕಾಯುಟ್ಲು ಹಾಲುಟ್ಲು ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ವಂಶಿಕರು ಕೋಟಹಳ್ಳಿ ತಾತನ ವಂಶಿಕರು ಈ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡ್ತಾರೆ. ಉಚಿತವಾದ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ಮಾಡ್ತಾರೆ. ಆಮೇಲೆ 7 ದಿವಸಗಳ ಕಾಲ ಪಾನಕ, ಮಜ್ಜಿಗೆ, ಆ ಬಂಡಿಗಳೆಲ್ಲ ಕೂಡ ಬರ್ತವೆ. ಇಲ್ಲೇ ಪಕ್ಕದಲ್ಲಿ ಎತ್ತಗಳ ಜಾತ್ರೆ ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಬೃಹದಾರಕ್ಕಾಗಿ ನಡೀತಾ ಇದೆ. ಇಲ್ಲಿ ಯಾವ್ದು ವೈಭವಕರಣ ಇಲ್ಲ, ಮೈಮೇಲೆ ಬರ್ತದೆ. ವಿಶೇಷ ಸಂದರ್ಭದಲ್ಲಿ ಬೇರೆ ಬೇರೆ ಅಂದ್ರೆ ಜನಪದ ಕುಣಿತಗಳಿರ್ತವೆ, ನಾಟಕ ಇರ್ತದೆ, ಭಜನೆ ಇರ್ತದೆ, ಈ ತರದೆಲ್ಲವೂ ಕೂಡ ಇರ್ತವೆ. ಇವತ್ತು ಕೂಡ ಒಂದು ಕುರುಕ್ಷೇತ್ರ ನಾಟಕ ಅನ್ನುವಂಥದ್ದು ಕೂಡ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ 22ನೇ ತಾರೀಕು ಪಲ್ಲಕ್ಕಿ, ಜನಪದ ಕುಣಿತ ಎಲ್ಲವೂ ಕೂಡ ಇರ್ತದೆ. ಈ ತರ ಪ್ರತಿ ದಿವಸ ಒಂದೊಂದು. ಈ ಬಾರಿ ಚುನಾವಣೆ ಇರೋದ್ರಿಂದ ಸ್ವಲ್ಪ ಕಾರ್ಯಕ್ರಮಗಳನ್ನ ಕುಂಠಿತಗೊಳಿಸಿದ್ದೇವೆ, ಅಷ್ಟು ಬಿಟ್ರೆ ಉಳಿದಿದ್ದ ಎಲ್ಲಾ ವರ್ಷಗಳಲ್ಲೂ ಕೂಡ ಬಹಳ ಗ್ರ್ಯಾಂಡ್ ಆಗಿ ಇಲ್ಲಿ ಈ ಒಂದು ಶ್ರೀ ಯೋಗಿ ದ್ಯಾವಪ್ಪ ತಾತನವರಿಗೆ ವಿಶೇಷವಾದಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತದೆ. ಅದಕ್ಕಾಗಲೇ ಇವತ್ತು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ, ಬರೀ ತಾಲೂಕು ಅಲ್ಲ, ಬೇರೆ ಬೇರೆ ತಾಲೂಕುಗಳು, ಜಿಲ್ಲೆಗಳು ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಕಲ್ಯಾಣಿಯಲ್ಲಿ ಆ ತೀರ್ಥವನ್ನ ತಗೊಂಡು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗುವಂತ ಒಂದು ಪದ್ಧತಿ ರೂಢಿಸ್ಕೊಂಡು ಬಂದಿದ್ದಾರೆ. ಅದು ಅವರ ನಂಬಿಕೆಯಿಂದ ಇಷ್ಟೊಂದು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಲವಾರು ವಿಶೇಷಗಳು ಈ ದೇವಸ್ಥಾನದಲ್ಲಿ. ಆ ವಿಶೇಷಗಳಲ್ಲಿ ಮತ್ತೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಉಚಿತವಾದ ಊಟ, ಅನ್ನ ಸಂತರ್ಪಣೆ ನಾವು ಕೊಡ್ತೇವೆ. ಆದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಅನ್ನ, ಸಾರು, ಸಾಂಬಾರು ಕೊಟ್ರೆ ಇಲ್ಲಿ ಬರೀ ಮುದ್ದೆ ಮತ್ತೆ ಕುಂಬಳಕಾಯಿ, ಕಾಳು ಸಾರು ವಿಶೇಷ. ಅದಕ್ಕೋಸ್ಕರನೇ ಬಹಳ ತೃಪ್ತಿ ಪಟ್ಕೊಂತಾರೆ ಭಕ್ತರು ಇಲ್ಲಿ. ಹೇಗೆ ಅಂತಂದ್ರೆ, ಆ ಒಂದು ಮುದ್ದೆ, ಕಾಳು, ಸಾರು ತಿನ್ನೋದಕ್ಕೇನೆ ಮುಗಿ ಬೀಳ್ತಾರೆ, ಮತ್ತೆ ಇಷ್ಟ ಪಡ್ತಾರೆ, ಜಾಸ್ತಿ ಜನ ಪಡ್ತಾರೆ. ಇನ್ನು ಬೇರೆ ಏನು ನಾವು ಬೇರೆ ದೇವಸ್ಥಾನಗಳಲ್ಲಿ ಬಾತ್ ಮಾಡಿಸ್ತಾರೆ, ಇನ್ನೊಂದೆಲ್ಲ ಕೂಡ ಮಾಡಿಸ್ತಾರೆ, ಬೇರೆ ಬೇರೆ ಪದಾರ್ಥಗಳು ಮಾಡಿಸ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಕುಂಬಳಕಾಯಿ ಸಾರು, ಕಾಳು ಸಾರು, ವಿಶೇಷವಾಗಿ ರಾಗಿ ಮುದ್ದೆ, ಅದೊಂದು ವಿಶೇಷವಾದಂತಹ ಪ್ರಸಾದ ಅಂತೇಳಿ ಇಲ್ಲಿ ಸ್ವೀಕರಿಸ್ತಾರೆ.